ಕೆಲವೊಂದು ಜಾಗಗಳು ನಮಗೆ ಮೊದಲೇ ಸಿಗ್ನಲ್ ಕೊಟ್ಟು ಬಿಟ್ಟಿರ್ತವೆ, ಇಲ್ಲಿಗೆ ಬರಬೇಡ ಮಗ ಅಂತ. ಅಲ್ಲಿ ದೆವ್ವಗಳ ವಾಸನೆ ಇರುತ್ತೆ ಅಂತ ನಮಗೆ ಗೊತ್ತಿದ್ದೆವು. ಜನರು ಯಾಕೆ ಏನೋ ಕ್ಯೂರಿಯಾಸಿಟಿಯಿಂದ ಅಲ್ಲಿಗೆ ಹೋಗ್ತಾರೆ. ಆದರೆ ಇವತ್ತು ನಾನು ನಿಮಗೆ ಒಂದು ತುಮಕೂರಿನ ಒಂದು ಏರಿಯಾದಲ್ಲಿರುವ ಒಂದು ಹಳೆಯ ಬಂಗಲೆ ಬಗ್ಗೆ ಹೇಳ್ತೀನಿ ಕೇಳಿ. ಇದು ಒಂದು ಕಾಲದಲ್ಲಿ ಸಖತ್ ಲಕ್ಸುರಿ ಆಗಿದ್ದ ಈ ಮನೆ ಇವತ್ತು ಪೂರ್ತಿ ಹಾಳು ಬಿದ್ದಿದೆ. ಇವತ್ತು ಆ ಮನೆಯಲ್ಲಿ ನಡೆದ ಒಂದು ಭಯಾನಕ ರಹಸ್ಯದ ಪೂರ್ತಿ ಕತೆ ಕೇಳೋಣ ಬನ್ನಿ. ಈ ಕತೆ ಶುರುವಾಗೋದು ಸುಮಾರು ಒಂದು 25 ವರ್ಷದ ಹಿಂದೆ. ತುಮಕೂರಿನ ಆ ನಗರದಲ್ಲಿ ಒಂದು ದೊಡ್ಡ ಬಂಗಲೆ ಇತ್ತು. ನೋಡೋಕ್ಕೆ ಸಖತ್ತಾಗಿದ್ರು ಅಲ್ಲಿಗೆ ಯಾರು ಬಾಡಿಗೆ ಬರ್ತಾ ಇರಲಿಲ್ಲ. ಆ ಮನೆಯ ಮಾಲೀಕನೇ ಅಲ್ಲಿರೋಕೆ ರೆಡಿ ಇರಲಿಲ್ಲ ಅಂದರೆ ನೋಡಿ ಇನ್ಯಾರು ಬಾಡಿಗೆ ಬರ್ತಾರಲ್ವಾ. ಏನೋ ಒಂದು ಕಪ್ಪು ನೆರಳು ಆ ಮನೆಯನ್ನು ಆವರಿಸಿಕೊಂಡಿತ್ತು. ಆದರೆ ಒಬ್ಬ ಗೌರ್ಮೆಂಟ್ ಆಫೀಸರ್, ಅವನ ಹೆಸರು ಮಂಜುನಾಥ್. ಅವರಿಗೆ ಈ ಲೋಕಲ್ ಸುದ್ದಿಗಳ ಬಗ್ಗೆ ಅಷ್ಟೊಂದೇ ನಂಬಿಕೆ ಇರಲಿಲ್ಲ. ಮಂಜುನಾಥ್ ಆಫೀಸ್ ವರ್ಕ್ ಜಾಸ್ತಿ ಇರೋದ್ರಿಂದ ಹೆಂಡತಿ ಲಕ್ಷ್ಮಿ ಮತ್ತು ಮಗಳು ಕಾವ್ಯನ ಜೊತೆ ಒಂದು 6ರಿಂದ 7 ತಿಂಗಳು ಆರಾಮಾಗಿ ಇರೋಣ ಅಂತ ಈ ಬಂಗಲೆಗೆ ಬಾಡಿಗೆಗೆ ಬರ್ತಾರೆ. ಲಕ್ಷ್ಮಿ ಈ ಮನೆಯನ್ನು ಸುಂದರವಾಗಿ ಡೆಕೋರೇಟ್ ಮಾಡಲು, ಅಡುಗೆ ಮನೆ ಹಾಲ್ ಎಲ್ಲವನ್ನು ತನಗೆ ಬೇಕಾದ ಹಾಗೆ ಸೆಟ್ ಮಾಡಲು. ಕಾವ್ಯ ಕೂಡ ತುಮಕೂರಿನ ಒಂದು ಪ್ರಸಿದ್ಧ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ಳು. ಮೊದಲನೇ ದಿನ ಸಂಜೆ ಎಲ್ಲವೂ ನಾರ್ಮಲ್ ಆಗೇ ಇತ್ತು ಈ ಮನೆಯಲ್ಲಿ. ಒಂದು ದಿನ ಮಂಜುನಾಥ್ ಮತ್ತು ಲಕ್ಷ್ಮಿ ತುಮಕೂರಿನ ಗುಬ್ಬಿಗೇಟ್ ಮಾರ್ಕೆಟ್ ಹತ್ತಿರ ಮನೆಗೆ ರೇಷನ್ ತರೋದಕ್ಕೆಂತ ಹೋದರು. ಸಾಮಾನು ಜಾಸ್ತಿ ಇರೋದ್ರಿಂದ ಅಂಗಡಿಯ ಯಜಮಾನ ಹೇಳ್ದ, ಯಾವ ಏರಿಯಾ ಸರ್ ನೀವು? ಹುಡುಗನ ಕೈಯಲ್ಲಿ ಮನೆಗೆ ಕಳಿಸ್ತೀನಿ ಅಂದ. ಆಗ ಮಂಜುನಾಥ್ ಆ ಬಂಗಲೆಯ ಅಡ್ರೆಸ್ ಹೇಳಿದ ತಡ ಆ ಯಜಮಾನ ಕೈಯಲ್ಲಿದ್ದ ತಕ್ಕಡಿಯನ್ನು ಕೆಳಗೆ ಬಿಟ್ಬಿಟ್ಟ. ಅಯ್ಯೋ ಸರ್, ಆ ಮನೆ ಇಷ್ಟು ವರ್ಷದ ನಂತರ ಓಪನ್ ಆಯ್ತಾ? ದಯವಿಟ್ಟು ಅಲ್ಲಿರೋಕ್ಕೆ ಹೋಗ್ಬಿಡಿ, ಆ ಮನೆಯ ನೆಲದಲ್ಲಿ ರಕ್ತದ ವಾಸನೆ ಇದೆ ಅಂತ ಹೇಳಿದ. ಮಂಜುನಾಥ್ ತುಂಬನೇ ಸಿಟ್ಟಿಗೆದ್ದ. ನನಗೆ ಈ ಕತೆ ಎಲ್ಲ ಬೇಡ ಸರ್, ಸುಮ್ಮನೆ ನಮ್ಮ ಸಾಮಾನು ಕಳಿಸಿ ಹಾಗಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟರು. ಆದರೆ ಲಕ್ಷ್ಮಿ ಮನಸ್ಸಿನಲ್ಲಿ ಅವ್ರು ಹೇಳಿದ್ದ ಮಾತು ಸಣ್ಣದಾದ ಬೀಜ ಬಿತ್ತಿತು. ಅವತ್ತು ರಾತ್ರಿ ತುಂಬಾ ಮಳೆ ಶುರುವಾಯಿತು. ಹಳೆ ಮನೆಯ ಕಿಟಕಿಗಳು ಜೋರಾಗಿ ಶಬ್ದ ಮಾಡ್ತಾ ಇದ್ವು. ಲಕ್ಷ್ಮಿಗೆ ಟಾಗಿ ಗಾಢ ನಿದ್ದೆಯನ್ನು ಬಂದಿರಲಿಲ್ಲ. ಮಧ್ಯರಾತ್ರಿ ಸರಿಯಾಗಿ 2 ಗಂಟೆಗೆ ಅವಳಿಗೆ ಕಾರಿಡಾರ್ನಲ್ಲಿ ಯಾರೋ ಶೂ ಹಾಕ್ಕೊಂಡು ಓಡಾಡ್ತಿರೋ ಹಾಗೆ ಸೌಂಡ್ ಕೇಳಿಸ್ತಾ ಇತ್ತು. ಆ ಮನೆಯಲ್ಲಿ ಇರೋದು ಇವರು ಮೂವರೇ, ಇನ್ಯಾರು ಓಡಾಡ್ತಾರೆ ಅಂತ ಲಕ್ಷ್ಮಿ ಹೆದರಿ ಆಚೆ ಬಂದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಹಾಗೆ ಲಕ್ಷ್ಮಿ ಮಗಳ ರೂಮ್ ಹತ್ತಿರ ಹೋದಾಗ ಒಳಗಡೆಯಿಂದ ಯಾರೋ ಹೆಂಗಸು ಬಿಕ್ಕಿಸಿ ಬಿಕ್ಕಿಸಿ ಹೇಳುತ್ತಿರೋ ಸೌಂಡ್ ಕೇಳಿಸ್ತಾ ಇತ್ತು. ಆಗ ಲಕ್ಷ್ಮಿ ಎಲ್ಲಿಂದ ಬರ್ತಾ ಇದೆ ಸೌಂಡ್ ಅಂತ ಕೇಳಿಸ್ಕೊಳೋದಕ್ಕೆ ಆ ಬಾಗಿಲ ಹತ್ರ ಕಿವಿ ಇಟ್ಟಿದ ತಕ್ಷಣ ಆ ಸೌಂಡ್ ಸ್ಟಾಪ್ ಆಗೋಯ್ತು. ಆಗ ಲಕ್ಷ್ಮಿಗೆ ಫೀಲ್ ಆಯಿತು, ಯಾರೋ ಒಬ್ಬರು ಒಳಗಡೆ ಬಾಗಿಲಿಗೆ ಹತ್ತಿರದಿಂದಲೇ ನಿಂತು ನನ್ನನ್ನು ನೋಡ್ತಾ ಇದ್ದಾರೆ ಅಂತ. ಆಗ ಅಷ್ಟರಲ್ಲಿ ಯಾರೋ ಅವಳ ಹೆಗಲ ಮೇಲೆ ಕೈ ಹಾಕಿದ್ರು. ಅವರು ತುಂಬನೇ ಭಯಪಟ್ಬಿಟ್ಟು ಕಿರ್ಚಾಡುತ್ತಾ ನೋಡಿದ್ರೆ ಮಂಜುನಾಥ್. ಆಗ ಮಂಜುನಾಥ್ ಕೇಳಿದ, ಏನಾಯಿತು ಲಕ್ಷ್ಮಿ, ಯಾಕಿಷ್ಟು ರಾತ್ರಿಯಲ್ಲಿ ಇಲ್ಲೊಬ್ಬಳೇ ನಿಂತಿದ್ಯಾ ಹಾಗಂತ ಕೇಳಿದ. ಲಕ್ಷ್ಮಿ ಎಲ್ಲ ಈ ವಿಷಯವನ್ನು ಹೇಳಿದ ಮೇಲೆ ಮಂಜುನಾಥ್ ಅದೆಲ್ಲ ನಿನ್ನ ಭ್ರಮೆ ಕಣೆ ಅಂದ್ಬಿಟ್ಟು ರೂಮ್ಗೆ ಕರ್ಕೊಂಡು ಹೋದ. ಹೀಗೆ ದಿನ ಕಳೆಯುತ್ತಾ ಲಕ್ಷ್ಮಿಗೆ ವಿಚಿತ್ರವಾದ ಅನುಭವ ಆಗೋಕ್ಕೆ ಶುರುವಾಯಿತು. ಲಕ್ಷ್ಮಿ ಹಾಗೆ ಹಾಲ್ನಲ್ಲಿ ಕೂತಿರುವಾಗ ಯಾರೋ ಪಿಸುಗುಡುತ್ತಿರೋ ಹಾಗೆ ಆಗ್ತಾ ಇತ್ತು. ಒಂದು ದಿನ ಕಿಚನ್ನಲ್ಲಿ ತರಕಾರಿ ಹಚ್ಚುವಾಗ ಸಹಾಯ ಮಾಡಿ ಅನ್ನೋ ಸಣ್ಣ ಧ್ವನಿ ಕೇಳಿ ಗಾಬರಿಯಲ್ಲಿಯೇ ಕೈ ಬೆರಳನ್ನು ಕುಯ್ಕೊಂಡ್ಬಿಟ್ಲು. ಬೆರಳಿನಿಂದ ರಕ್ತ ಹರಿಯುತ್ತಿದ್ದಾಗ ಅವಳಿಗೆ ಅನಿಸಿದ್ದು ಒಂದೇ, ಇದು ಭ್ರಮೆಯಲ್ಲ, ಈ ಮನೆಯಲ್ಲಿ ಏನೋ ಇದೆ. ಆಗ ಮಗಳು ಕಾವ್ಯ ಕೂಡ ಕಾಲೇಜಿನಿಂದ ಬೇಗ ಬರೋಕ್ಕೆ ಶುರು ಮಾಡಿದ್ಲು. ಅವಳ ಫ್ರೆಂಡ್ಸ್ ಯಾರೂ ಆ ಮನೆ ಹತ್ತಿರ ಬರೋಕ್ಕೆ ರೆಡಿನೇ ಇರಲಿಲ್ಲ. ನಿಮ್ಮ ಮನೆ ತುಂಬಾ ಭಯಾನಕವಾದ ಮನೆ ಕಣೆ ಅಂತ ಎಲ್ಲರೂ ಕಾವ್ಯನಿಂದ ದೂರ ಇರ್ತಾಯಿದ್ರು. ಮಂಜುನಾಥ್ ಮಾತ್ರ ಇದನ್ನೆಲ್ಲ ತಮಾಷೆ ಅಂತಲೇ ಅಂದ್ಕೊಳ್ತಾ ಇದ್ದ. ಒಂದು ರಾತ್ರಿ ಲಕ್ಷ್ಮಿ ಎಚ್ಚರ ಆದಾಗ ರೂಮ್ ಮೂಲೆಯಲ್ಲಿ ಒಬ್ಬ ಎತ್ತರದ ಮನುಷ್ಯ ಕಪ್ಪು ಕೋಟ್ ಮತ್ತು ದೊಡ್ಡದಾದ ಶೂ ಹಾಕ್ಕೊಂಡು ನಿಂತಿರೋದು ಕಂಡಿತು. ಅವನ ಕಣ್ಣುಗಳು ಕಪ್ಪಾಗಿದ್ದವು. ಅವನ ಕಾಲ ಹತ್ತಿರ ಏನೋ ರಕ್ತದ ಕಲೆಗಳಿದ್ವು. ಆಗ ಲಕ್ಷ್ಮಿ ನೋಡಿ ಕಿರುಚಿದ ತಕ್ಷಣ ಮಂಜುನಾಥ್ ಲೈಟ್ ಹಾಕಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇದಾದ ನಂತರ 3ನೆಯ ದಿನ ಡಿನ್ನರ್ ಮಾಡುವಾಗ ಲಕ್ಷ್ಮಿ ಸಡನ್ ಆಗಿ ಸ್ಟ್ಯಾಚ್ಯೂ ಥರ ನಿಂತುಬಿಟ್ಲು. ಆಮೇಲೆ ಗೋಡೆಗಳನ್ನು ನೋಡ್ತಾ ಬೆಂಗಾಳಿ ಮತ್ತು ತುಳು ಭಾಷೆಯಲ್ಲಿ ಕಿರುಚೋಕೆ ಶುರು ಮಾಡೋದು ನೋಡಿ ಲಕ್ಷ್ಮಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆನೇ ಬರ್ತಾ ಇರಲಿಲ್ಲ. ಮಂಜುನಾಥ್ ಅವಳನ್ನು ಹಿಡಿದು ಅಲ್ಲಾಡಿಸಿದಾಗ ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು. ಇದೆಲ್ಲ ಆಗ್ತಿರೋದನ್ನ ನೋಡ್ಬಿಟ್ಟು ಮಂಜುನಾಥ್ ಏನು ಮಾಡ್ದ, ಬೆಳಗ್ಗೆ ಎದ್ದು ಹಳೆಯ ಮಾರ್ಕೆಟ್ ಯಜಮಾನನ ಹತ್ತಿರ ಓಡಿದ. ಅವನು ಹೇಳಿದ ಕತೆ ಕೇಳಿ ಮಂಜುನಾಥ್ ಬೆಚ್ಚಿ ಬಿದ್ದ. ಸರ್, ಈ ರಾಘವೇಂದ್ರ ಶೆಟ್ಟಿ ಅವರು ತುಂಬಾ ವಿಚಿತ್ರವಾದ ಮನುಷ್ಯ ಸರ್. ಹಣ ಜಾಸ್ತಿ ಇದ್ದರೂ ಅವ್ರಿಗೆ ಸ್ನೇಹಿತರೇ ಇರಲಿಲ್ಲ.
ಅವ್ರ ಮನೆ ನೋಡೋದಕ್ಕೆ ತುಂಬಾ ದೊಡ್ಡದು, ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಆ ಮನೆಯಲ್ಲಿ ಅವರ ಜೊತೆ ಇದ್ದಿದ್ದು ಒಬ್ಬರು, ಅವರ ಹೆಂಡತಿ ಅನುರಾಧ. ಅವರು ಮೂಲತಃ ಕಲ್ಕತ್ತಾದವರು, ಆದ್ದರಿಂದ ಅವಳಿಗೆ ಬಂಗಾಳಿ ಭಾಷೆ ಬರ್ತಾಯಿತ್ತು, ಬಿಟ್ಟರೆ ಕನ್ನಡ ಬರ್ತಾ ಇರಲಿಲ್ಲ. ಅವರು ಮದುವೆ ಆದ ಮೇಲೆ ಅವಳನ್ನು ಕರ್ಕೊಂಡು ತುಮಕೂರಿಗೆ ಬಂದರು. ಆದರೆ ಆ ಮನೆಯಲ್ಲಿ ಅವಳ ಜೀವನ ಸ್ವರ್ಗವಾಗಲಿಲ್ಲ, ನರಕವಾಯಿತು. ಅನುರಾಧರವರು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು, ಆದರೆ ಅವಳಿಗೆ ಒಂದು ಸಮಸ್ಯೆ ಇತ್ತು. ಅವಳ ಮದುವೆ ಅವಳ ಇಷ್ಟಕ್ಕೆ ಆಗಿರಲಿಲ್ಲ. ಅವಳ ಕುಟುಂಬದವರು ಹಣಕ್ಕಾಗಿ ಅವಳನ್ನು ರಾಘವೇಂದ್ರ ಶೆಟ್ಟಿಗೆ ಮದುವೆ ಮಾಡಿಕೊಟ್ಟಿದ್ದರು. ಆದರೆ ರಾಘವೇಂದ್ರ ಶೆಟ್ಟಿ ತುಂಬಾ ಪೊಸೆಸಿವ್ ಮನುಷ್ಯ. ರಾಘವೇಂದ್ರನಿಗೆ ಅನುರಾಧ ಮೇಲೆ ಯಾವಾಗಲೂ ಡೌಟ್ ಇತ್ತು, ನನ್ನ ಹೆಂಡತಿ ನನಗೆ ಮೋಸ ಮಾಡ್ತಿದ್ದಾಳಾ ಅಂತ. ಅವರು ಅನುರಾಧರ ಮೇಲೆ ಯಾವಾಗಲೂ ಕೂಡ ಅನುಮಾನ ಪಡ್ತಾಯಿದ್ರು. ಅನುರಾಧಳಿಗೆ ಹೇಳಿದ್ರು, ನೀನು ಮನೆಯಿಂದ ಹೊರಗೆ ಹೋಗಬೇಡ, ಯಾರಿಗೂ ಫೋನ್ ಮಾಡಬೇಡ, ಅತಿಥಿಗಳು ಇಲ್ಲಿಗೆ ಬರೋದು ಬೇಡ, ನೀನು ಹೋಗೋದು ಬೇಡ ಅಂತ ರಾಘವೇಂದ್ರ ಶೆಟ್ಟಿ ಖಡಕ್ಕಾಗಿ ಹೇಳ್ತಾ ಇದ್ದ. ಆದರೆ ಅವಳು ಪೂರ್ತಿಯಾಗಿ ಆ ಬಂಗಲೆ ಒಳಗೆ ಸಿಲುಕಿಬಿಟ್ಟಿದ್ದಳು. ಆದರೆ ಆ ಸಮಯದಲ್ಲಿ ಅವಳಿಗೆ ಸ್ನೇಹಿತನಾಗಿ ಒಬ್ಬ ಮನುಷ್ಯ ಇದ್ದ. ಅದು ಯಾರಂದರೆ, ಒಂದು ದಿನ ರಾಘವೇಂದ್ರ ಶೆಟ್ಟಿ ಮನೆಗೆ ಹೊಸ ಗಾರ್ಡ್ನ ನೇಮಿಸಿದರು. ಅವನ ಹೆಸರು ಮುರಳಿ ತುಂಬ ಶಾಂತ ಸ್ವಭಾವದವನು. ಅವನು ಅನುರಾಧನ ಜೊತೆ ಮಾತನಾಡೋದಕ್ಕೆ ಶುರು ಮಾಡಿದ. ಮೊದಲು ಸಾಮಾನ್ಯವಾದ ಮಾತುಗಳನ್ನು ಆಡ್ತಾಯಿದ್ರು. ಆಮೇಲೆ ಸ್ನೇಹವಾಯಿತು ಅವರಿಬ್ಬರ ಮಧ್ಯೆ. ಆಮೇಲೆ ಅವಳಿಗೆ ಮುರಳಿ ಮಾತ್ರ ಎಲ್ಲ, ಆ ಮನೆ ಒಳಗೆ ಒಬ್ಬ ಮಾನವ ಸಿಕ್ಕಿದ ಅಂತ ಅನ್ಕೋತಾ ಇದ್ದ ಅನುರಾಧ. ಆದರೆ ಒಂದು ದಿನ ರಾಘವೇಂದ್ರ ಶೆಟ್ಟಿ ಅವರಿಬ್ಬರ ಮಾತನ್ನು ಕೇಳಿಸಿಕೊಂಡ. ಅವತ್ತಿನಿಂದ ರಾಘವೇಂದ್ರನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. ಆ ದಿನ ಜೋರಾಗಿ ಮಳೆ ಬರ್ತಾಯಿತ್ತು, ಜೋರಾಗಿ ಗಾಳಿ ಕೂಡ ಬೀಸ್ತಾಯಿತ್ತು. ಮನೆ ಒಳಗೆ ಲೈಟ್ ಆಫ್ ಆಯಿತು. ಅನುರಾಧ ತನ್ನ ರೂಮ್ನೊಳಗೆ ಒಬ್ಬಳೇ ಕೂತಿದ್ದಳು. ಅಷ್ಟರಲ್ಲಿ ಜೋರಾಗಿ ಬಾಗಿಲು ತೆರೆಯಿತು. ಅದು ಯಾರಂದರೆ ರಾಘವೇಂದ್ರ ಶೆಟ್ಟಿ. ಅವನ ಕೈಯಲ್ಲಿ ಒಂದು ದೊಡ್ಡದಾದ ಕಬ್ಬಿಣದ ರಾಡ್. ನೋಡೋದಕ್ಕೆ ತುಂಬಾ ಸಿಟ್ಟಲ್ಲಿದ್ದ. ನನಗೆ ನೀನು ಮೋಸ ಮಾಡ್ತೀಯ ಅಂತ ಅವನು ಜೋರಾಗಿ ಕಿರುಚುತ್ತಾ ಅನುರಾಧಳಿಗೆ ಹೊಡೆಯೋದಕ್ಕೆ ಶುರು ಮಾಡಿದ. ಅನುರಾಧ ತುಂಬಾ ಭಯದಿಂದ ಅಳೋಕೆ ಶುರು ಮಾಡಿದ್ಲು. ಆವತ್ತು ರಾತ್ರಿ ಅವಳ ಜೀವನ ಅಲ್ಲೇ ಮುಗಿಯಿತು. ಆದರೆ ರಾಘವೇಂದ್ರ ಶೆಟ್ಟಿ ಅವಳನ್ನು ಕೊಲ್ಲಲಿಲ್ಲ. ಆದರೆ ಅವನು ಅದಕ್ಕಿಂತ ಒಂದು ಭಯಾನಕವಾದ ಕೆಲಸ ಮಾಡಿದ. ಅವನು ಅವಳನ್ನು ಕರ್ಕೊಂಡೋಗಿ ಒಂದು ರೂಮ್ ಗೋಡೆ ಹತ್ತಿರ ಕಟ್ಬಿಟ್ಟು ಆಮೇಲೆ ಅಲ್ಲಿಗೆ ಮೇಸ್ರಿಯನ್ನು ಕರೆಸಿದ. ಮೇಸ್ರಿಗೆ ಹೇಳಿದ, ಅವಳನ್ನು ಗೋಡೆ ಒಳಗೆ ಸೇರಿಸಿ ಗೋಡೆ ಕಟ್ಟಿ ಅಂತ. ಆಗ ಅನುರಾಧ ಜೋರಾಗಿ ಕಿರುಚುತ್ತಾ ಹೇಳ್ತಾ ಇದ್ಲು, ನನ್ನನ್ನು ಇಲ್ಲಿಂದ ಹೊರಗೆ ಬಿಡಿ, ನಾನು ಸತ್ತೋಗ್ತೀನಿ. ಇಷ್ಟೇ ಕೇಳಿಕೊಂಡು ಎಷ್ಟೇ ಬೇಡ್ಕೊಂಡ್ರು ಕೂಡ ಯಾರೂ ಅವಳ ಮಾತನ್ನು ಕೇಳಲಿಲ್ಲ. ಗೋಡೆಯನ್ನು ನಿಧಾನವಾಗಿ ಕಟ್ತಾ ಹೋದರು. ಕೊನೆಗೆ ಅವಳ ಕಣ್ಣು ಮಾತ್ರ ಹೊರಗೆ ಕಾಣಿಸ್ತಾ ಇತ್ತು. ಅದಾದ ಮೇಲೆ ಇಟ್ಟಿಗೆ ಹಾಕಿ ಪೂರ್ತಿಯಾಗಿ ಮುಚ್ಚಿಬಿಟ್ರು. ಹಾಗೆ ಆ ಗೋಡೆ ಒಳಗೆ ಅನುರಾಧ ಜೀವಂತವಾಗಿ ಸತ್ತು ಹೋದಳು. ನೋಡಿ ಸರ್, ಆ ದಿನದಿಂದ ಆ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ಶುರುವಾದವು. ರಾತ್ರಿ 2 ಗಂಟೆಗೆ ಗೋಡೆ ಒಳಗಡೆಯಿಂದ ಅಳುವ ಸೌಂಡ್ ಬರ್ತಾ ಇತ್ತು. ಕಿಚನ್ನಲ್ಲಿ ಪಾತ್ರೆಗಳು ತಾನಾಗಿ ಕೆಳಗೆ ಬೀಳ್ತಾ ಇದ್ವು. ಕಾರಿಡಾರ್ನಲ್ಲಿ ಯಾರೋ ಶೂ ಹಾಕ್ಕೊಂಡು ಓಡಾಡೋ ಸೌಂಡ್ ಕೇಳಿಸ್ತಾ ಇತ್ತು. ಹೀಗಾಗೋದನ್ನೆಲ್ಲ ಕೇಳಿಸ್ಕೊಂಡು ಮುರಳಿ ಒಂದು ವಾರದಲ್ಲಿ ಅಲ್ಲಿಂದ ಕೆಲಸ ಬಿಟ್ಬಿಟ್ಟ. ಅಲ್ಲಿಗೆ ಯಾರೂ ಕೂಡ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಬಂದರೂ ಕೂಡ ಒಂದು ವಾರನೂ ಇರ್ತಾ ಇರಲಿಲ್ಲ, ಎಲ್ಲ ಬಿಟ್ಟು ಹೋಗ್ತಾ ಇದ್ರು. ರಾಘವೇಂದ್ರ ಶೆಟ್ಟಿಗೂ ಕೂಡ ಆ ಧ್ವನಿ ಕೇಳೋಕ್ಕೆ ಶುರುವಾಯಿತು. ದಿನ ಅವನು ಕೂಡ ಮನೆ ಬಿಟ್ಟು ಹೊರಗೆ ಹೊರಟೋದ. ಆಮೇಲೆ ನೀವು ಅಲ್ಲಿ ಬಾಡಿಗೆ ಬಂದಿದ್ದೀರಾ, ಇವಾಗಲ್ಲಿ ನೀವೇನು ಅನುಭವಿಸ್ತಾ ಇದ್ದೀರಾ, ಅದು ನಿಜವಾಗ್ಲೂ ಸತ್ಯ ಹೀಗಂತ ಹೇಳಿದ ಆ ಅಂಗಡಿಯ ಮಾಲೀಕ. ಮಂಜುನಾಥ್ ತುಂಬಾ ಭಯದಿಂದ ಅಲ್ಲಿಂದ ಹೊರಟ ಅವರ ಮನೆಗೆ. ಆಗ ಮಂಜುನಾಥ್ ತಕ್ಷಣ ತುಮಕೂರಿನ ಪ್ರಸಿದ್ಧವಾದ ಪಂಡಿತರನ್ನು ಮನೆಗೆ ಕರ್ಕೊಂಡು ಹೋದ. ಆಗ ಲಕ್ಷ್ಮಿ ವಿಚಿತ್ರವಾಗಿ ಹಾಡೋಕೆ ಶುರು ಮಾಡಿದ್ಲು. ಗೋಡೆಗಳನ್ನು ತನ್ನ ಉಗುರುಗಳಿಂದ ಕೆರೆಯೋದಕ್ಕೆ ಶುರು ಮಾಡಿದಳು. ಪಂಡಿತರ ಮಂತ್ರಗಳ ಶಕ್ತಿಗೆ ಆ ಆತ್ಮಗಳು ಸೋತು ಲಕ್ಷ್ಮಿಯನ್ನು ಬಿಟ್ಟು ಹೋದವು. ಆಗ ಮಂಜುನಾಥ್ ಮರುಕ್ಷಣವೇ ಆ ಮನೆಯಿಂದ ಫ್ಯಾಮಿಲಿ ಕರ್ಕೊಂಡು ಓಡಿ ಹೋದ. ಇವತ್ತಿಗೂ ಆ ಏರಿಯಾದ ಆ ಮನೆಯ ಗೇಟ್ಗೆ ದೊಡ್ಡ ದೊಡ್ಡ ತಾಯಿತಗಳನ್ನು ಹಾಕಲಾಗಿದೆ. ಈಗಲೂ ಅಲ್ಲಿ ಸಾಯಂಕಾಲದ ಮೇಲೆ ಯಾರೂ ಕೂಡ ಸುಳಿಯೋದೇ ಇಲ್ಲ. ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಯಾವುದಾದರೂ ಮನೆ ಇರಲಿ, ಇಂತಹ ಅನಾಹುತ ನಡೆದಿದೆ ಅಂತ ಗೊತ್ತಾದರೆ ಅಲ್ಲಿಗೆ ಹೋಗೋಕ್ಕೂ ಕೂಡ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸಾವು ಅನ್ನೋದು ಆ ಗೋಡೆಗಳ ನಡುವೆ ಇನ್ನೂ ಜೀವಂತವಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.